ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ತಡವಲಗ ಜನಪದ ಸಾಹಿತ್ಯಗಾರ ಬಸವರಾಜ್ ಲೋಕೂರ್. ವಿಷಯ ಏನಪ್ಪ ಅಂದ್ರೆ ಇವತ್ತು ನಾವು ಎಲ್ಲಿ ಬಂದೇವು ಅಂದ್ರೆ ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿಗೆ ಬಂದೆವು. ಇಲ್ಲಿ ಎಲ್ಲ ಥರದ ಆಯುರ್ವೇದ ಔಷಧಗಳು ಕೊಡ್ತಾವ, ಮೊಲಾದಿ ಮತ್ತು ಎಲ್ಲ ಥರದ ಔಷಧಗಳು ಇಲ್ಲಿ ಕೊಡ್ತಾರ. ಎಲ್ಲ ಫೇಮಸ್ ಆಗ್ಯಾರ. ಇವ್ರ ಜೊತೆ ಒಂದು 4 ಮಾತಾಡೋಣ ಬರ್ರಿ. ಸರ್ ನಮಸ್ಕಾರ ರೀ. ನಮಸ್ಕಾರ. ಸರ ನೀವು ಯಾವ್ದಾರ ಔಷಧ ಕೊಡ್ತೀರಿ ಅನ್ನೋದು ಇಲ್ಲಿ ಸ್ವಲ್ಪ ಲೈವ್ದಾಗ ಹೇಳ್ರಿ ಸರ್. ನಾವು ಮುಲಿಯಾದಿಂದ ಕೊಡ್ತೇವಪ್ಪ. ಹಾ ಸರ್. ಚೇರಿಂದ ಕೊಡ್ತೇವೆ. ಹಾ ಸರ್. ಚುಚ್ಚಕಂತ ಆಗ್ತೈತಿ. ಹಾ ಸರ್. ಈಗಿನ ಜನಕ್ಕೆ ಏನೈತಲ್ಲ, ಹಾ ಸರ್, ಅತಿಯಾದ ಏನೈತಲ್ಲ ಇದು ತಿಂದಿರ್ತಾರ ಅವರು. ಎಣ್ಣೆ ಪದಾರ್ಥ ತಿಂದಿರ್ತಾರ. ಇವು ಸೂಟ್ ಮಾಡಿ ಅಂತದಿಂದ ತಿಂದು ಕಿಸಿನ ಬೇಕ್ರಿ ಫುಡ್ ಅದು ಇದು ತಿಂದಿರ್ತಾರ. ಬಜಿ ಬಿಜಿ ಅಂತ ತಿಂದ್ರಂದ್ರ ಚುಚ್ಚಕಂತ ಬರ್ತೈತೆ ಅದು. ಅದೇ ನಾವು ಹೋಗಿ ಕಿಸಿನ ಡಾಕ್ಟರ್ ಮೇಲೆ ಹಾಕೋದೇವ ಅಂದ್ರೆ ಹಾರ್ಟ್ ಅಟ್ಯಾಕ್ ಅಂತಾರ ಅವರು. ಯಾಕಂದ್ರೆ ನಮ್ಮ ವಯಸ್ಸು ಹೆಚ್ಚಿಗೆ ಆಯ್ತಂದ್ರೆ ಕಫದ ಮಾತ್ರ ಹೆಚ್ಚಿಗೆ ಆಗ್ತಿರ್ತದ. ಅವಾಗ ಆಗುವಂತ ಇದ್ರೊಳಗೆ ಏನೈತಲ್ಲ ಅದು ಕಫದ ಮಾತ್ರ ಹೆಚ್ಚಿಗೆ ಆಯ್ತಂದ್ರೆ ಹಾರ್ಟ್ನಾಗ ಹೋಗಿ ಕಿಸಿನ ಬ್ಲಾಕೇಜ್ ಆತಾವ. ಅದಕ್ಕೆ ನಾವು ಚುಚ್ಚಕಂತ ಹೇಳ್ತೇವೆ. ನಮ್ ಇದ್ರಾಗಾದ್ರೂ ಕೊಟ್ಟೇವೆ, ನಮ್ಮ ಎಷ್ಟೋ ಪೇಷಂಟ್ಗಳು ಕೊಟ್ಟೇವೆ ನಾವು. ಆದ್ರೆ ನಾವು ನಿಮ್ ಇದ್ರ ಸಂಗಾಟ ತೋರ್ಸಂದ್ರು ತೋರಿಸ್ತೇವೆ. ಮತ್ತೇನೈತಲ್ಲಪ್ಪ, ಕೆಲವೊಂದು ಅದು ಹಾರ್ಟಿಂದ ಏನೈತೆ ಅದು ಹಾರ್ಟಿಂದ ಬಂತು ಮತ್ತು ಚುಚ್ಚಕಂತ ನಾವು ಅದು ಕೊಟ್ಟೇವೆ. ಮೊದಲಿಂದ ತಳದಿಂದ ಕೊಟ್ಕೊಂಡು ಬಂದೇವೆ. ಇದು 5ನೇ 6ನೇ ತಲೆಮಾರು ನಮ್ದು ಔಷಧ ಕೊಡ್ಲಾಗತ್ತೆ. ನಾವು ನೋಡಿದ್ರೆ ಹೆಬ್ಬಾಟ ನಮ್ಮ ಮುತ್ತಾರ ಕೈಯಾಗ ಇದ್ದಕ್ಕಿಸಿಂದ ನಾವು ಕಲ್ತಿದ್ದು ಇವು ವನಸ್ಪತಿ ತಪ್ಪಲ ಬಿಪ್ಲ ಇಲ್ಲೆಲ್ಲ ಸಗ್ರೇಟ್ ಮಾಡಿಬಿಟ್ಟೇವೆ. ಇಲ್ಲಾಂದ್ರೆ ಅಲ್ಲಿ ಕೊಡೊಂದು ಹೋಗ್ಬಿಟ್ಟೇವಿ. ನಮ್ಗೆ ಯಾವಾಗ ಏನ್ ಹರ್ತೈತೆ ಅನ್ನೋದು ನಮ್ಗೆಲ್ಲ ನಮ್ಮ ಮುತ್ತಾರ ಕಲ್ಸಾರ, ನಾವು ಅದೇ ಮಾಡ್ಕೊತ ಹೊಂಟೇವಿ. ಪಾರಂಪರಿಕ ವೈದ್ಯರು ನಾವು ಮೊದಲಿಂದ ತಳದಿಂದೆ. ಮತ್ತೇನು ನಾವು ಅದು ಕೊಡ್ಬೇಕಾದ್ರೆ ಒಂದೇ ಕೊಡೋದಿಲ್ಲ, ಚುಚ್ಚು ಕೊಡ್ತೇವೆ. ಗ್ಯಾಂಗ್ರೀನ್ ಅಂತಿತ್ತು, ಅದಂತೂ ಈಗ ಮಂದಿಗೆ ಹೆಚ್ಚಿಗೆ ತಿನ್ನುವಂತ ಆಹಾರದಿಂದ ಹೆಚ್ಚಿಗೆ ಆಗತ್ತೆ ಸಲಾಗಿ ನಾವು ಬಂದ್ ಮಾಡ್ಸೇವಿ. ಮತ್ತೇನು ಇದು ಕೊಡ್ತೇವೆ, ನಿಮ್ಮ ಮೂಲ್ಯಾದಿದು ಕೊಡ್ತೇವೆ, ಚುಚ್ಚುದು ಕೊಡ್ತೇವೆ. ಚೇರ್ ಇಳಿತಂದ್ರ ನಮ್ ವಿಡಿಯೋದಾಗೂ ಹಾಕೇವಿ ನಾವು. ಯೂಟ್ಯೂಬ್ ಚಾನಲ್ ಐತಲ್ಲ ನಮ್ಮ ಮುಜಾವರ್ ಚಾನಲ್ ಅಂತ, ಅದ್ರಾಗೂ ನಾವು ಹಾಕೇವಿ. ಕಾಮಿನಿದು ಕೊಡ್ತೇವಿ, ಲಕ್ವಾದು ಕೊಡ್ತೇವಿ. ಮತ್ತು ಮಸ್ತಕದೊಳಗೆ ಯಾವಾದೇ ಒಂದು ಮಿದಡಿದ ಲಕ್ವಾದು ಕೊಟ್ಟೇವಿ ನಾವು. ನಮ್ಮ ಚಾನಲ್ದಾಗೂ ಹಾಕೇವಿ, ನಮ್ಮ ಮುಜಾವರ್ ಚಾನಲ್ ಅಂತ ನೋಡ್ರಿ ನೀವು, ಅದ್ರಾಗೂ ಕಾಣಿಸ್ತೈತಿ. ಅವು ಒಂದೇ ಅಂತಿಲ್ಲ ನಮ್ಮ ಮಲ್ಯಾಕ. ಹೆಣ್ಮಕ್ಳು ಬಿಳಿ ಸೆರಗು, ಕೆಂಪು ಸೆರಗು ಮತ್ತು ಗರ್ಭ ಪೋಷಣೆಯೊಳಗೆ ಯಾವ್ದೇ ತೊಂದರೆ ಆಯ್ತಂದ್ರು ಮಕ್ಕಳು ಬಂದಿದ್ದಾನ ಕೊಡ್ತೇವೆ. ಏನಪ್ಪ ಗಂಡಸ್ಥಾನ ಅಂತ ಬಂದಿರ್ತಾರ ನಮ್ಮ ಬಲ್ಯಾಕ. ಕೆಲವೊಂದು ಸಣ್ಣ ಮಕ್ಕಳು ಇರ್ತಾವು, ವಯಸ್ಸು ಅಡ್ಡಾದಿಡ್ಡ ಮಾಡ್ಕಿಸಿಂದ ಗಂಡಸ್ಥಾನ ಹೋಗ್ಯದಂತು ಅಡ್ಡಾದಿಡ್ಡ ಏನಾರು ಮಾಡ್ಕೊಂತಿರ್ತಾವ. ಸಣ್ಣ ಮಕ್ಳು ಇರ್ತಾವ, ತಿಳಿದಿಲ್ಲ. ಹಿಂಗಾಗಿ ಗಂಡ ಮಕ್ಕಳು ಭಾಳ ಅಂದ್ರೆ ಭಾಳ ಬಳಗ್ತಿರ್ತಾರ. ಅದ್ರ ಸಲುವಾಗಿ ನಾವ್ ಏನ್ ಮಾಡೇವಿ, ಗಂಡಸ್ಥಾನದು ಕೊಡ್ತಿರ್ತೇವೆ. ಗಂಡಸ್ಥಾನ ಇಲ್ಲಾರ್ದೆ ಇವು ಸಣ್ಣ ಪುಟ್ಟ ಹಳಿ ಹಾವುಗಳು ಇರ್ತಾವ. ನಮ್ಮ ಬೆಳಕ ಇದನ್ನು ಮಾಡೇವಿ ನಾವು, ತೆಗೆದು ಇರ್ತೇವೆ. ನಿಮ್ಗೆ ತೋರಿಸ್ಬೇಕಾದ್ರೆ ತೋರಿಸ್ತೇವೆ. ಹಳಿ ಹಾವುಗಳು ಎಂತಾದಾಗ ಹಳಿ ಹಾವು ಹೇಳಕ ಅದಕ್ಕೂ ಕೊಡ್ತೇವೆ. ಲಕ್ವ ಏನು ತುರಂತ ಹೊಡೆದ ಕಿಸಿಂದ ನೀರು ಒಂದು ಹಳಿ ಕುಡಿಸ್ ಬರ್ಲಿಲ್ಲ ಅಂದ್ರು ನಮ್ಮ ವಿಡಿಯೋದಾಗೂ ಹಾಕೇವ್ ಸಾಕಷ್ಟು. ಮಸ್ತಕ್ ಲಕ್ವ ಹೊಡಿತಂದ್ರು ಒಂದು ತಾಸಿನಾಗ ಹೊಡಿಯಂತ ಎಬ್ಬಿಸುವಂತ ನಾವು ಎಷ್ಟೋ ಪೇಷಂಟ್ಗಳು ಮಾಡ್ಕೊಟ್ಟೇವಿ. ಏನಪ್ಪ ಅದು ಇಲ್ಲಾರ್ದ ಏನೈತಲ್ಲ, ಒಣ ಕೆಮ್ಮ ಅಂತ ಬರ್ತೈತಿ, ದೂಸ್ ಕೆಮ್ಮ ಅಂತ. ದಿವ್ಸ ಕೆಮ್ಮದ್ದು ನಮ್ ವಿಡಿಯೋದಾಗ ಕೊಟ್ಟಿರ್ತೇವೆ ನಾವು. ಹಂಗೆ ಏನ್ ತಪ್ಪಲ ತಿಂದ್ರೆ ಹೆಂಗ ಆರಾಮ ಆಗ್ತದ ಅನ್ನೋದು. ಕಮ್ಮರ್ ದೂಸ್ ಕೆಮ್ಮ ಕೊಡ್ತೇವಿ, ಗೂರ್ ಕೆಮ್ಮ ಕೊಡ್ತೇವಿ. ಮತ್ ಅದು ಇಲ್ಲಾರ್ದ ಏನೈತಲ್ಲ, ಸಣ್ಣ ಪುಟ್ಟ ಇದ್ದಿದ್ದಾಕ ಚಲೋ ಇದ್ದಿದ್ದು ಬರೇ ತೆಲಿನು ಅಂತ ಬರ್ತಾರ ನೋಡಿ, ಅದಕ್ಕೆ ಸುದ್ದಿ ಕೊಡ್ತೇವೆ. ಏನಪ್ಪ ಕಿಡ್ನಿ ಹಳ್ಳಕ್ ಕೊಡ್ತೇವೆ. ಆ ಕಿಡ್ನಿ ಹಳ್ಳದ್ದೇನು ನಾವು ಔಷಧಗಳು ಕೊಟ್ಕೋತ ಬರ್ತೇವೆ. ಅವ್ರಿಗೆ 20 ಎಷ್ಟು 1 5 mm 3 mm ಇತ್ತಂದ್ರೆ ಏನ್ ಮಾಡ್ತೇವೆ, 3 mm 4 mm 5 mm ತಕ್ಕ ಲಾಸ್ಟ್ ಏನೈತಲ್ಲ. ಕೆಲವೊಂದು ಮನಿ ಮದ್ದು ಅದಾವ, ನಾವು ಹೇಳ್ತಿರ್ತೇವೆ ಅವ್ರಿಗೆ, ನಮ್ಮ ಪೇಷಂಟ್ಗಳಿಗೆ ಹೇಳಿ ಕೊಡ್ತೇವೆ. ನಾವೇ ಅಂತ ಮಾಡುವಂತದ್ದೇನಿಲ್ಲ, ಜನಕ್ಕೆ ಎಲ್ಲರಿಗೂ ಬರ್ಬೇಕಂತ ನಾವು ಎಲ್ಲಾ ನಮ್ಮ ವಿಡಿಯೋದಾಗ ಹಾಕಿರ್ತೇವೆ. ಮತ್ತೇನು ನಿಮ್ಗೆ ಯಾವಾಗೇ ಇರೋಲಕ್ಕ, ಕೆಮ್ಮು ಇರೋಲಕ್ಕ, ದಮ್ ಇರೋಲಕ್ಕ, ಕ್ಯಾನ್ಸರ್ 1, 2, 3ನೇ ಸ್ಟೇಜ್ನಾಗ ಇತ್ತಂದ್ರೆ ಮಾಡ್ತೇವೆ. ಎದಿ ಮೇಲೆ ಹೆಣ್ಮಕ್ಳು ಗಂಟಾಗಿರ್ತಾವ, ಗಂಟಾಗಿದ್ದು ನಾವು ಮಾಡಿಸಿದ್ದು ಅದ್ರಾಗ ನಾವು ವಿಡಿಯೋದಾಗ ಕೊಟ್ಟೇವಿ. ಟೊಂಕ್ನು ಅಂತ ಬರ್ತೈತೆ, ಅದಕ್ಕಾದ್ರೂ ಕೊಟ್ಟೇವಿ. ಹಳಿ ಹಾವುಗಳು ಆಗಲಾರೆ ಬೇರೆ ಆಗ್ತಿರ್ತದ. ಅವಕ್ಕೂ ಕೆಲವೊಂದು ಮಂದಿಗೆ, ಎಷ್ಟೋ ಮಂದಿಗೆ ಆರಾಮ್ ಮಾಡ್ಕೇಸಿಂದ ಅದು ಆದ್ರೂ ನಾವು ವಿಡಿಯೋ ಕೊಟ್ಟೇವಿ. ನಿಮಗೆ ಏನೈತಲ್ಲ ಮತ್ತೇನೈತಲ್ಲ, ನಮ್ಮ ಕಡೆಯಿಂದ ಎಷ್ಟು ಆಗ್ತೈತಿ ನಾವು ಜನಕ್ಕೆ ಸೇವಾ ಮಾಡ್ತೇವೆ. ಹಲ್ಲು ನೋವು ಇತ್ತಂದ್ರೂ ನಾವು ಕೊಡ್ತೇವೆ. ಬರೀ ಎಲ್ಲ ಕೂಡ ದಿಡ್ಸೆ ಮತ್ತು ಅಷ್ಟಾದ್ರೂ ನಾವು ವಿಡಿಯೋದಾಗೂ ಹಾಕೇವಿ. ಇಂಥ ತಪ್ಪಲ ತಿನ್ರಿ ಹಿಂಗೆ ಆಗ್ತೈತೆ ಅಂತ ಹೇಳೇವಿ. ನಿಮ್ಗೆ ಮತ್ತೇನು ಕೇಳ್ತೀನಿ ಹೇಳ್ರಿ, ನಾವು ಎಲ್ಲ ಹೇಳ್ತೇವೆ ನಿಮ್ಗೆ. ಈಗ ಇವೆಲ್ಲ ಈಗ ಆಯುರ್ವೇದ ಔಷಧ ರೆಡಿ ಮಾಡ್ಯಾರ, ನಾವು ನಿಮ್ಗೆ ತೋರಿಸ್ತೀನಿ ಬರಲಿ. ಈ ಎಲ್ಲ ತಪ್ಪಲುಗಳನ್ನು ಈ ತರ ತರ್ತಾರ. ಮತ್ತು ತಪ್ಪಲುಗಳು ತಂದಿರ್ತಾವ ನೋಡ್ರಿ. ಇದು ಬರುವಂತದ್ದು ಇವು ಯಾಕಂದ್ರೆ ತುರುಕ ಗಜ್ಜಿ ಅದು ಹೇಳ್ತಿರ್ತಾವ ನೋಡ್ರಿ. ಸುರಾಸಿಸ ಅಂತಾವ್ ಇದ್ದು ಅಂದ್ರೆ ಇವು ತಪ್ಪಲುಗಳು ಹರಿದು ಎಲ್ಲ ಸ್ವಚ್ಛ ಮಾಡ್ಕೇಸಿಂದ ಹಾಕ್ತಿರ್ತೇವೆ. ಇದು ಏನ್ರಿ
ಇವು ಕೆಲವೊಂದು ಕ್ಯಾನ್ಸರ್ ಗಂಟ ಅದು ಅಂತ ಬರ್ತಾವ ನೋಡ್ರಿ, ಮೂಲ್ಯದ ಆಯ್ತು, ಕ್ಯಾನ್ಸರ್ ಗಂಟ ಆಯ್ತು ಅಂತವಕ್ಕೇನು ಇದು ವಾಪರಿಸುವಂತದ್ರಿ ಇದು. ಏನ್ರಿ ಇದು ಏನು ಹೆಣ್ಣು ಮಕ್ಕಳಿಗೆ ಬಿಳಿ ಸರ್ಗಕ್ಕೆ ಹಾಕ್ತಿರ್ತೇವ್ರಿ ಇದು ನೆಲದಲ್ಲಿ ಅಂತ ಬರ್ತೈತಿ. ನಾ ಆದ್ರೆ ನಿಮ್ಗೆ ಹಸಿದು ತೋರಿಸ್ತೀನಿ. ಇವೇನು ಕೆಲವೊಂದು ಮಂದಿಗೆ ಕೂದಲಿಲ್ಲ ಅಂತ ಹೇಳ್ತಿರ್ತಾರ ನೋಡ್ರಿ, ಕೂದಲಿಲ್ಲ ಅವಕ್ಕ ಕೂದಲ್ದೇ ಒಂದು ತಯಾರು ಮಾಡುವಂತ ವನಸ್ಪತಿ ಐತಿ ಇದು. ಮತ್ತು ಹೆಣ್ಣು ಮಕ್ಕಳಿಗೆ ಮುಟ್ಟ ಆದಾಕರೆ ನೋಸು ಹೊಟ್ಟೆ ನೋಸು ಇರ್ತದೆ, ಅದು ಹೊಟ್ಟೆ ನೋಸು ಅಂತ ಏನೈತಲ್ಲ ಇದ್ರೊಳಗೆ ತಾಕತ್ತೈತಿ. ಇದ್ರೊಳಗೆ ನಾವು ಮಾರ್ಗದರ್ಶನ ಕೊಡ್ತೇವೆ. ಗರ್ಭಕೋಶ ಮತ್ತು ಬಂಜಿತನಕ ಯಾವಾಗಲೇ ತೊಂದರೆ ಬರ್ತಂದ್ರು ಇವು ವನಸ್ಪತಿ ಏನೈತಲ್ರಿ ತುಂಬಿಟ್ಟಿನಿ ನಾನು. ಇವು ಬರೇ ಒಂದ್ ಸ್ವಲ್ಪ ತಂದಿದ್ದೇವೆ, ಒಣಗಿಸ್ಲಾಕ ಇದು ಮಾಡೇವಿ. ಈಗ ಗಂಡಸ್ತಾನ ವೀರ್ಯ ಹೋಗ್ಯದಂತಾರ ನೋಡ್ರಿ, ಎಲ್ಲಾ ಕಟ್ಟಾಗೈತಿ, ಅವ್ರ ಮಕ್ಕಳೇ ಆಗುದಿಲ್ಲ, 0 ಪಾಯಿಂಟ್ ಅದು ಅಂತ ಡಾಕ್ಟರ್ಗಳು ಎಷ್ಟೋ ಮಂದಿ ಹೇಳ್ತಿರ್ತಾರ. ಅವಕ್ಕೂ ಮಳ ಹುಡುಗರು ಇರ್ತಾವ, ಗೈರು ಕೂಡ ಆಗುದಿಲ್ಲ. 6 ವರ್ಷ 7 ವರ್ಷ 8 ವರ್ಷ ಆಯ್ತಂದ್ರೆ ಮಕ್ಳು ಆಗುದಿಲ್ಲ ಅಂತ ಬಂದಿರ್ತಾವ. ಅಂತವಕ್ಕೇನು ಈ ಬೀಜದಿಂದ ಮತ್ತು ನಮ್ಮ ಅಶ್ವಗಂಧ ಅಂತ ಪೋಲಿಸ್ಕೇಶನ್ ಇದ್ರಾಗ ಒಂದು ಔಷಧ ತಯಾರು ಮಾಡ್ತೇವಿ. ಇದು ಒಂದೈತಿ. ಮತ್ತು ಏನೈತಲ್ರಿ ನಾವು ಕೆಲವೊಂದು ಇಲ್ಲಿ ಇಟ್ಟೆ ನೋಡ್ರಿ, ಇವು ನೋಡ್ರಿ ಇದು ಏನೈತಲ್ಲ ಕಾಮಿಡಿ ಸಲುವಾಗಿ ಹಾಕ್ತೇವ್ರಿ. ಇದು ಕಾಮಿಡಿಗೆ ಹಾಕ್ತೇವ್ರಿ, ಇದು ಹಾಕ್ತೇವ್ರಿ. ಮತ್ತೆ ಕೆಲವೊಂದು ಔಷಧಗಳು ಅದಾವ, ಇಲ್ಲೇ ಬಂದ್ರಂದ್ರೆ ಅದ್ರಾಗ ಇದು ಮಾಡ್ತೇವಿ. ಕಿಡ್ನಿ ಟೋನ್ಸ್ ಏನೈತಲ್ರಿ ಇಂತ ವನಸ್ಪತಿ ಹಾಕ್ತಿರ್ತೇವ್ರಿ. ಇವು ಕಿಡ್ನಿಯಲ್ಲಿ ಹಳ್ಳ ಇದ್ರು ಸುಖ ಇದು ಹಾಕ್ತೇವ್ರಿ. ಇದು ಆಯ್ತು. ಮತ್ತು ನಮ್ಮ ಮೆಕ್ಕೆಜೋಳದ ಮ್ಯಾಲಿಂದ ಹೂ ಬಿರ್ತೈತಿ ನೋಡ್ರಿ, ಅದು ಮತ್ತು ಗೊಬ್ಬರ ಪೌಡರ್ ಅಂತ ಬರ್ತೈತಿ, ಅದು ಹಾಕ್ತೇವ್ರಿ. ಅದು ಹಾಕ್ತೇವಿ. ಮತ್ತೇನೈತಲ್ರಿ ನಿಮಗೆ ಏನ್ ಬೇಕು ಹೇಳ್ರಿ, ನಾ ಎಲ್ಲಾ ತೋರಿಸ್ತೀನಿ. ಇದು ಏನೈತಲ್ರಿ ಲಕ್ವಾ ಫಸ್ಟ್ನೇ ಟೇಜ್ನಾಗ ಇತ್ತಂದ್ರ ಇದ್ರೊಳಗೆ ನಾವು ತಯಾರು ಮಾಡ್ತೇವ್ರಿ. ಇದು ಅಶ್ವಗಂಧಗಳು ತಯಾರು ಮಾಡ್ತೇವೆ, ಅದು ತಯಾರು ಮಾಡಿಕೇಸಿನ್ ಕೊಡ್ತೇವೆ. ಕೆಲವೊಂದು ಭಸ್ಮಗಳು ಹಾಕಿಸಿನ್ ತಯಾರು ಮಾಡ್ತೇವೆ. ಇಲ್ಲಪ್ಪ ನಮ್ ಟೇಜ್ ಹೋಗಿಸಿನ್ ಬಾಳ ದಿವಸದಂದ್ರ ಕೆಲವೊಂದು ಇವು ಗುಳಿಗೆಗಳು ತಯಾರು ಮಾಡಿರ್ತೇವ್ರಿ. ಇಂಥ ಗುಳಿಗೆ ಇರ್ತಾವ್ರಿ, ಇವು ಗುಳಿಗೆ ಅದಾವ್ರಿ, ಇವು ಗುಳಿಗೆ ಕೊಡ್ತೇವ್ರಿ. ಮತ್ತ ನಾವೇನು ಸಣ್ಣ ಪುಟ್ಟ ಏನೈತಲ್ಲ ದುನಿಯಾದ ಏನೇನು ಬರ್ತಾವ, ಒಂದು ಯಾವಾದ್ರೆ ಏನಾರ ಬರ್ತೈತಿ. ಉರಿ ಬಾಳ ಬಂದಾವಂತೆ ಬಂದಿರ್ತಾರ. ಉರಿ ಬಂದದಂದ್ರೆ ಈಗ ಇಂಥ ಪೌಡರ್ ಮಾಡಿರ್ತೇವೆ, ಉರಿ ಸಲಾಗಿ ಕೊಡ್ತೇವೆ. ಈ ಪೌಡರ್ ಕೊಡ್ತೇವೆ ಅವಕ್ಕೇನು ಡಾಕ್ಟರ್ಗಳಿಂದ ಉರಿ ಕಡಿಮೆ ಆಗ್ಲಿಕ್ಕಂದ್ರೆ ಇಂಥದ್ದು ಕೊಡ್ತೇವ್ರಿ. ಇದು ಸಣ್ಣ ಹುಡುಗರಿಗೆ ಅಷ್ಟೇ ನಡೀತೆ, ದೊಡ್ಡವ್ರಿಗೆ ನಡೀತೈತ್ರಿ. ಮೇಕಾಯ್ದು ಉರಿ ಬರುದು ಮಾಡ್ತಿರ್ತದ ನೋಡ್ರಿ, ಈ ಪೌಡರ್ ಹಾಕಿಸಿ ಕೊಡ್ತೇವ್ರಿ. ಇದ್ರದ್ದು ಇದು ಗಿಡಗಳ ಸಮೇತ ನಮ್ಮ ಬಲ್ಯಾಕ ನಾವು ಸಂಗ್ರಹಣೆ ಮಾಡಿರ್ತೇವ್ರಿ. ಮತ್ತೇನು ಇವು ಹಳಿ ಗಾವಕ್ಕೇನು ಇವೆಲ್ಲ ನಿಮಗ ಪ್ರಶಸ್ತಿ ಕೊಟ್ಟದ್ದೆ ಪ್ರಮಾಣ ಪತ್ರ ಏನ್ರಿ ಸರ್? ಇವೆಲ್ಲ ಅದ ನೋಡ್ರಿ, ಇಲ್ಲೆಲ್ಲ ನೋಡ್ರಿ, ಇಲ್ಲೆಲ್ಲ ನೋಡ್ರಿ, ಇವೆಲ್ಲ ನಮ್ಮದು ನೋಡ್ರಿ, ಇಲ್ಲೆಲ್ಲ ನೋಡ್ರಿ. ಮೊನ್ನೆ ನಾವು ಇದಕ್ಕೆ ಇದ್ದೇವೆ, ಅಲ್ಲಿಗೆ ಕೊಟ್ಟಾರ್ರಿ ನೋಡ್ರಿ. ಎಲ್ಲಾರು ಇವರು ಫೇಮಸ್ ಆಗ್ಯಾರ, ಇವ್ರಿಗೆ ಒಂದೊಂದು ಪ್ರಶಸ್ತಿ ಕಾರ್ಡ್ ಕೂಡ ಕೊಟ್ಟಾರ. ಸರ್ಟಿಫಿಕೇಟ್ ಅದಾವ್ರದ್ದು, ಯಾವುದೇ ಏನು ಮೋಸದಂದ ಇಲ್ಲ, ಎಲ್ಲಾ ಸರ್ಟಿಫಿಕೇಟ್ ಅದಾವ. ಇಲ್ಲಿ ಅದಾವ ಸ್ನೇಹಿತರೆ, ನಿಮ್ಗೆ ಇನ್ನೂ ತೋರಿಸ್ತೇವೆ ಬರ್ರಿ ಒಳಗ. ಇಲ್ಲಿ ಬರ್ರಿ, ಇಲ್ಲ ಐತ್ ನೋಡ್ರಿ. ಕೆಲವೊಂದು ಗಂಟುಗಳು ಆಗಿರ್ತಾವ ನೋಡ್ರಿ, ಸಣ್ಣ ಮಕ್ಕಳ ಗಂಟ ಅದು ಆಗಿದ್ವು ಅಂದ್ರೆ ಇವೆಲ್ಲ ಇದು ಕೊಡ್ತೇವ್ರಿ. ಸಣ್ಣ ಪುಟ್ಟ ರೆಡಿಮೇಡ್ ನಮ್ಗೆ ಏನಾರ ಹಂಗೆ ಬೇಕಾಯ್ತಂದ್ರೆ ರೆಡಿಮೇಡ್ ತರಿಸಿರ್ತೇವ್ರಿ ನಾವು. ಇವೆಲ್ಲ ಡಬ್ಬಿಗಳು ಅದಾವಲ್ರಿ, ಇವೆಲ್ಲ ಬರೀ ಎಣ್ಣೆ ಉಡ್ತಿತ್ತಂದ್ರೆ ಗಂಡಸ ಮಗ ಆಗುದು. ಮತ್ತು ಇಲ್ಲಿ ರೆಡಿ ಮಾಡಿದ್ದು ಮಾಲ್ ಇಟ್ಟಿರ್ತೇವ್ರಿ ನಾವು, ಎಲ್ಲ ರೆಡಿ ಆಗಿದ್ದು. ಹೆಣ್ಣು ಹುಟ್ಟಿದ್ರು ಗಂಡಸ ಮಗ ಆಗುದ್ರು ಔಷಧ ಕೊಟ್ಟೇವಲ್ರಿ. ನಮ್ಮ ಯೂಟ್ಯೂಬ್ ಚಾನಲ್ ಹಾಕೇವ್ ನೋಡ್ರಿ, ಅವ್ರು ಕೇಳ್ಕೋಬಹುದು. ಮತ್ತು ಇದು ತೊನ್ನಿನ ಸಲಾಗಿ ತಯಾರು ಮಾಡ್ಯಾವ್ರಿ. ಇದು ಪೌಡರ್ ತೊನ್ನಂತ ಬೆಳಗ್ 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 ಮೈ ತುಂಬಾ ಬೆಳಗಾತ ಇರ್ತದ ನೋಡ್ರಿ, ಅದಕ್ಕೆ ಇದು ತಯಾರು ಮಾಡಿದ್ರಿ. ಇವು ಸೋರಿಯಾಸಿಸ್ ಏನೈತಲ್ರಿ, ಕೆಲವೊಂದು ಇಂಥ ವನಸ್ಪತಿ ಈಗ ನಮ್ಮ ಬಲ್ಯ ಕರಿಯೋದು ಇದು ಸಿಗುದಿಲ್ಲ ಅಂತ ಕೆಲವೊಂದು ರೆಡಿಮೇಡ್ ವನಸ್ಪತಿನೂ ತಂದಿರ್ತೇವ್ರಿ. ಇಂಥವೆಲ್ಲ ತಂದು ಹಾಕಿರ್ತೇವ್ರಿ. ನಮ್ಮ ಬಲ್ಯಾಕ ಇರ್ಲಿಕ್ಕಂದ್ರೆ ಅವ್ ಪಟ್ಟಾಗ ಪೇಷಂಟ್ ಬಂದಾಕ್ರಿ ಹೊಳಿ ಕಳ್ಸುವಂತದ್ದು ಏನು ಮಾಡುದಿಲ್ಲ. ಒಟ್ಟು ಎಲ್ಲ ಆಯುರ್ವೇದಕ್ಕೆ ಇಲ್ಲಿ ನಿಮ್ಮಲ್ಲಿ ಗ್ಯಾಸಿನ ಸಲುವಾಗಿ ಮಾಡಿರ್ತೇವೆ ನೋಡ್ರಿ. ಇಲ್ಲಿ ಗ್ಯಾಸ್ ಅತಿಯಾದ ಗ್ಯಾಸ್ ಹತ್ತಿತ್ತಂದ್ರೆ ಇದು ಮಾಡಿರ್ತೇವ್ರಿ, ಇಂಥವು ಪೌಡ್ರ್ ಮಾಡಿರ್ತೇವ್ರಿ ಅವ್ರು. ಮತ್ತೇನು ಹೊಟ್ಯಾಗ ಹುಡುಗರಿಗೆ ಹೊಟ್ಟೆ ಅಂತ ಹೇಳ್ತೈತಿ ನೋಡ್ರಿ. ಡಾಕ್ಟರ್ ಬೆಲ್ಲಕ್ ಹೋದ್ರು ಅವ್ ಹಾರ್ಟ್ ಬ್ಲಾಕ್ ಅಂತ ದೊಡ್ಡದಾಗ್ಯದ, ಹೋಲ್ ಆಗ್ಯದ ಅದು ಅಂತಾರಲ್ರಿ, ಅದ್ರದ್ದು ನಾವು ಔಷಧಗಳು ಏನೈತಲ್ರಿ ಇಲ್ಲಿ ಮಕ್ಕಳಿಗೆ ಹಾಕ್ತೇವ್ರಿ ಅಂತವ್. ಇಷ್ಟ ಮತ್ತೇನ್ ಬೇಕು ಹೇಳ್ರಿ, ನಿಮ್ಗೆ ಹೇಳ್ತೀನಿ ಅಂತೀರಿ ನಾನು. ಏನ್ರಿ ಇವೆಲ್ಲ ತಯಾರು ಮಾಡಿ ಇಟ್ಟಿರ್ತೇವೆ ನೋಡ್ರಿ. ಇವು ಈಗ ಇಂಥವೆಲ್ಲ ತಯಾರು ಮಾಡಿ ಇಟ್ಟಿರ್ತೇವ್ರಿ. ಇದು ಅಡ್ರೆಸ್ ಎಲ್ಲಿ ಬರ್ತೈತಪ್ಪ ಅಂದ್ರ ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ನೇರ ಪೆಟ್ರೋಲ್ ಪಂಪ ಕೋಳಿ ಫಾರ್ಮ್ ಅಂತ ಹೇಳಿ ಒಂದೈತಿ, ಹಾಗೂ ದರ್ಗಾ ಅಂತೂ ಕರೀತಾರ. ಸಂಕನಾಳ್ ರೋಡ್ ಕೋಳಿ ಫಾರ್ಮ್ ಹತ್ರ ಇಲ್ಲಿ ಮುಜಾವಾರ್ ಅಂತ ಹೇಳಿ ಅವ್ರ ಹೆಸರು, ಮೊಬೈಲ್ ನಂಬರು, ಇವರು ಕಾರ್ಡ್ ಕೊಟ್ಟಿದಾರ. ಈ ಕಾರ್ಡ್ ಅಲ್ಲಿ ಹಾಕಿರ್ತೇವೆ.
ಬೇಕಾದ್ರೆ ಎಲ್ಲ ಕಡೆ ಶೇರ್ ಮಾಡ್ರಿ, ಸಂಪರ್ಕಿಸಿರಿ. ನಮಸ್ಕಾರ. ತಡವಲ್ಗ ಸಾಹಿತ್ಯ ರತ್ನ ಮಾಡುವ ನಮಸ್ಕಾರ. ಹೇಳ್ಬಿಡ್ತೀನಲ್ರಿ ಆದ್ರೆ ಹೇಳಿ ಸರ್ ನಿಮ್ಮ ನಂಬರ್. 9448515330. ಇವತ್ತು ಯಾಕಂದ್ರೆ ಅಮಾಸಿನ ಸಲುವಾಗಿ ಪೇಷಂಟ್ಗಳು ಕಡಿಮೆ ಅದಾವ. ನಮ್ಮ ಅಡ್ರೆಸ್ ಏನೈತಲ್ರಿ, ಬಸವರ ಬಾಗೇಡ್ಲಿಂದ ನೀವು ಬಸ್ ಸ್ಟ್ಯಾಂಡ್ಲಿಂದ ಬಿಟ್ಟರೆ ಅಂದ್ರೆ ಯಾವುದೇ ರಿಕ್ಷಾ ಕೇಳಿದ್ರು ಕೋಳಿ ಫಾರಮ್ದಾಗ ಔಷಧ ಕೊಡ್ತಾರೆ ಅಂತ ಹೇಳಿದ್ರೆ ಎಲ್ಲರೂ ತಂದು ಮುಟ್ಟಿಸ್ತಾರೆ ನಿಮಗೆ. ಇಲ್ಲಾದರೂ ಏನೈತಲ್ರಿ, ನೀವು ಮುಂದಕ್ಕೆ ಅಲ್ಲಿ ಏನೈತಲ್ಲ ರಿಲಯನ್ಸ್ ಪೆಟ್ರೋಲ್ ಪಂಪ್ಲಿಂದ ಸೀದಾ ದಾರಿನೇ ಬರ್ತೈತ್ರಿ. ಮಿನಿ ವಿಧಾನಸಭಾದಿಂದ ಸಂಕನಾಳಕ್ಕೆ ಹೋಗೋ ರೋಡಿಗೆ ನಮ್ಮ ಕೋಳಿ ಫಾರಮ್ ಐತಿ. ಕೋಳಿ ಫಾರಮ್ದಾಗೂ ಔಷಧ ಎಲ್ಲರಿಗೆ ಹಂಚ್ತೇವೆ. ಕೆಲವೊಂದು 5 ಐಟಮ್ ಕತ್ತರು ದುಡ್ಡೇ ತಗೊಳ್ಳೋದಿಲ್ಲ. ಯಾವ್ಯಾವ್ದಂದ್ರೆ ಏನೈತಲ್ರಿ, ಸೆರಪು ಹುಣ್ಣ ಆದ್ರೆ ₹1 ತಗೊಳ್ಳೋದಿಲ್ಲ ನಾವು. ಮತ್ತೇನು ಕಾಮಣಿ ಆದ್ರೆ ₹1 ತಗೊಳ್ಳೋದಿಲ್ಲ. ಚೇರ್ ಇಳಿದಿತ್ತಂದ್ರೆ ₹1 ತಗೊಳ್ಳೋದಿಲ್ಲ. ಫ್ರೀ ಒಳಗೆ ಮಾಡಿಕೊಡ್ತೇವೆ. ಅವರು ಕೊಬ್ಬರಿ ಎಣ್ಣೆ ಅದು ಹೇಳಿರ್ತೇವೆ, ಅದೊಂದಿಷ್ಟು ತಂದು ಕೊಡೋದು. ನಾವು ₹1 ತಗೊಳ್ಳೋದಿಲ್ಲ, ಪಟ್ರು ತಗೊಳ್ಳೋದಿಲ್ಲ ಅವರು. ಮತ್ತೇನು ಹೊಟ್ಟೆಂದ ಸಣ್ಣ ಮಕ್ಕಳಿಗೆ ಹೊಟ್ಟೆಂದ ಹೇಳ್ತಿರ್ತಾರೆ ನೋಡ್ರಿ, ಅದಕ್ಕೂ ₹1 ತಗೊಳ್ಳೋದಿಲ್ಲ. ಅತಿಯಾದ ಬೇದಿ ಸಣ್ಣ ಮಕ್ಕಳಿಗೆ ಏನೈತೆ ಅಲ್ಲ ಜುಲಾಬ್ ಅಂತ ಆಗ್ತೈತಿ, ಹಲ್ಲು ಬರ ಮುಂದೆ ಜುಲಾಬ್ ಅಂತ ಇರ್ತೈತಿ. ಅದು ಒಂದು ತೈತಾತ್ಗತ್ಲೆ ನಾವು ತೈತಾದ ರೂಪದೊಳಗೆ ಏನೈತಲ್ಲ ಬೇರುಗಳು ಕಟ್ ಮಾಡಿಕಿಸಿಂದ ತೈತಾ ಕಟ್ಕಿಸಿ ಕೊಡ್ತೇವೆ. ಅದಕ್ಕಾದ್ರೂ ₹1 ಇಲ್ಲ. ಮತ್ತು ನನ್ನ ಹೆಣ್ಣು ಮಕ್ಕಳಿಗೆ ಏನದಾರಲ್ರಿ, ಸಣ್ಣ ಮಕ್ಕಳಿಗೆ ಏನೈತಲ್ಲ ಹೊಟ್ಟೆಂದ ಇದು ಹೊಟ್ಟೆಗೆ ನೂಸಿ ಮುಟ್ಟು ಬರ್ತಿರ್ತದ್ರಿ ಆ ಹೆಣ್ಣು ಮಕ್ಕಳಿಗೆ, ಅದಕ್ಕೂ ₹1 ನಾವು ತಗೊಳ್ಳೋದಿಲ್ಲ. ನಾವೇನು 5 ರಿಂದ 6 ಐಟಮ್ಗೆ ₹1 ತಗೊಳ್ಳೋದಿಲ್ಲ. ಇಷ್ಟು ಹೇಳಿಕಿಸಿಂದ ನಾವು ಮುಗಿಸ್ತೀನಿ. ನಮಸ್ಕಾರ. ಹೇಳ್ರಿ, ನೀವು ಏನು ಹೇಳ್ತಿದ್ರಿ?